ಎಲ್ಲರಿಗೂ ನಮ್ಮ ಪಾಕದರ್ಪಣ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ದಿನ ಒಂದು ಮನೆ, ದಿನ ಒಂದು ಅಡಿಗೆ, ದಿನ ಒಂದು ರುಚಿ, ಇದೇ ನಮ್ಮ ಅಭಿರುಚಿ. ಈ ಹೊಸ ಹೊಸ ರುಚಿಗಳನ್ನು ಹುಡುಕುವಂತ ಅನ್ವೇಷಣೆಯಲ್ಲಿ, ಹೊಸ ರೆಸಿಪಿಯನ್ನು ಹುಡುಕುವಂತ ಒಂದು ಕಾರ್ಯದಲ್ಲಿ ಇವತ್ತೊಬ್ಬರು ಮನೆಗೆ ಬಂದಿದ್ದೀವಿ. ಅವ್ರು ಯಾರು, ಯಾವ ತರ ರುಚಿಯಾದಂತ ಒಂದು ಹೊಸ ರೆಸಿಪಿನ ಹೇಳ್ಕೊಡ್ತಾರೆ ಅನ್ನೋದನ್ನ ನೋಡೋಣ, ಬನ್ನಿ. ನಮಸ್ಕಾರ. ನಮಸ್ಕಾರ. ನಾವು ಉಮಾ ರಾಮಚಂದ್ರ ಅವ್ರ ಮನೆಗೆ ಬಂದಿದ್ದೀವಿ. ಅಮ್ಮ, ಇವತ್ತು ನೀವು ಯಾವ ತರ ಅಡಿಗೆ, ಏನು ಹೊಸ ರುಚಿ ಏನು ಹೇಳ್ಕೊಡ್ಬೇಕು ಅಂತ ಹೇಳಿ? ಫೌಂಡ್ಲಿ ಬಾತ್ ಅಂತ. ಫೌಂಡ್ಲಿ ಬಾತ್. ಫೌಂಡ್ಲಿ ಬಾತ್. ನಾನು ಕೇಸರಿ ಬಾತು, ವಾಂಗಿ ಬಾತು ಹೆಸರೇ ಒಂಥರ ಹೊಸದಾಗಿದೆ. ಹಾಗಾಗಿ ರುಚಿನೂ ಏನೋ ಹೊಸದಾಗಿ ಇರುತ್ತೆ, ಏನೋ ಒಂದು ಇದು ಅಂತ ನನಗೆ ನೀವು ಹೇಳೋ ಹೆಸರಲ್ಲೇ ನನಗೆ ಏನೋ ಒಂದು ಆಕರ್ಷಣೆ ಬರ್ತಾ ಇದೆ, ಕುತೂಹಲ ಆಗ್ತಾ ಇದೆ ಹೇಗಿರುತ್ತೆ ರುಚಿ ನೋಡೋಣ. ಇದು ಯಾವ ಕಡೆ? ಇದು ಮಹಾರಾಷ್ಟ್ರ ಕಡೆ. ಇದು ಮಹಾರಾಷ್ಟ್ರ ರೆಸಿಪಿ ನೋಡಿ, ಹೊಸದಾಗಿ ಇವತ್ತು ನಮ್ಮ ಕನ್ನಡ ಜನಕ್ಕೆ ಒಂದು ಮಹಾರಾಷ್ಟ್ರ ರೆಸಿಪಿ ಫೌಂಡ್ಲಿ ಬಾತ್ ಅಂತ ಮಾಡಿ ತೋರಿಸ್ತಾರೆ. ಇದಕ್ಕೆ ಹೇಗೆ ಏನೇನು ಹಾಕೋದು? ಇದು ಅಕ್ಕಿ ಒಂದ್ ಪಾವು, ಅಕ್ಕಿ ಒಂದ್ ಪಾವು, ಜೀರಿಗೆ, ಇದು ಮಸಾಲೆ ಐಟಮು, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಒಂದು 2 ಸ್ಪೂನ್ ಜೀರಿಗೆ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಬಟಾಣಿ 1 ಕಪ್ಪು, ಬಟಾಣಿ 1 ಕಟೋರಿ, ತೆಂಗಿನಕಾಯಿ ತುರಿ 1 ಕಟೋರಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಐಟಮು, ತುಪ್ಪ ಮತ್ತೆ ಎಣ್ಣೆ 3 ಸ್ಪೂನ್. ಮಸಾಲೆ ಹುರ್ಕೋಬೇಕು, ಮಸಾಲೆ ಹುರ್ಕೊಂಡು ಕುಟ್ಕೋಬೇಕು ಉಡ್ತೌಡಾಗಿ. ಹೌದು ಹೌದು, ಅದು ಕುಟ್ಕೊಂಡು ಔತೌಡ ಕುಟ್ಕೊಂಡು ಇದನ್ನೆಲ್ಲ ಹಳೆ ಕಾಲದ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲಾನು ಹಾಕಿ ಕೊತ್ತಂಬರಿ ಒಂದು ಹಾಕ್ಬೇಕು ಲಾಸ್ಟ್ ಅಲ್ಲಿ, ಅಷ್ಟೇನೆ. ಎಲ್ಲ ಮಿಕ್ಸ್ ಮಾಡೋದು. ನಮ್ಮ ಮನೇಲಿ ರೈಸ್ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ. ಸ್ಟವ್ ಹಚ್ಚಿ ಒಂದು ಅರ್ಧ ಸ್ಪೂನು ಎಣ್ಣೆ, ಮಸಾಲೆ ಹುರ್ಕೊಳಕ್ಕೋಸ್ಕರ ಒಂದು ಅರ್ಧ ಸ್ಪೂನು ಇದು ತುಪ್ಪ, ಆಮೇಲೆ ಮಸಾಲೆ ಐಟಮು, ಶುಂಠಿ 1 ಚೂರು, ಶುಂಠಿ ಅರ್ಧ ಇಂಚು ಶುಂಠಿ, ಮೆಣಸು ಒಂದು ಅರ್ಧ ಸ್ಪೂನು, ಲವಂಗ ಒಂದು 5-6, ಚಕ್ಕೆ ಒಂದು ಇದನ್ನ ಸ್ವಲ್ಪ ಗಮ್ಮಂತ ಹುರ್ಕೊಂಡ್ಬಿಡ್ಬೇಕು. ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಅವ್ರವ್ರಿಗೆ ಖಾರಕ್ಕೆ ತಕ್ಕಷ್ಟು. 1 ಪಾವ್ ಅಕ್ಕಿಗೆ ಅವ್ರಿಗೆ ಎಷ್ಟು ಖಾರ ಬೇಕು ಅಂದ್ರೆ ನಾನು 4-5 ಹಾಕಿದ್ದೀನಿ. ಇದು ಸ್ಮೆಲ್ ಬರ್ತಾ ಇದೆ, ಚೆನ್ನಾಗಿ ಘಮ ಬರ್ತಾ ಇದೆ, ಪರಿಮಳ ಬರ್ತಾ ಇದೆ. ಆಫ್ ಮಾಡ್ಬಿಡ್ತೀನಿ, ಮತ್ತೆ ಅಕ್ಕಿ ತೊಳ್ಕೊತೀನಿ. ಇವಾಗ ಬಾಂಡ್ಲೆಯಿಂದ ಕೊಟ್ಟಾಣಿಗೆ ತೆಕ್ಕೊಂಡಿದ್ದೀನಿ. ಸ್ವಲ್ಪ ಔಡ್ತೌಡಾಗಿ ಪುಡಿ ಮಾಡ್ಕೋಬೇಕು ಇದನ್ನ. ಮೆಣಸು, ಶುಂಠಿ, ಲವಂಗ, ಶುಂಠಿ ಹಸಿಮೆಣಸಿನ್ಕಾಯಿ ಅಕ್ಕಿ ಜೊತೆಗೆ ಹಾಕೋ. ಇದನ್ನ ಔಡ್ತೌಡಾಗಿ ಕುಟ್ಕೊಂಡ್ಬಿಡೋದು. ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮಿಕ್ಸಿಗೆ ಚೆನ್ನಾಗಿ ಬರುತ್ತೆ. ಹೌದು, ಸ್ವಲ್ಪ ತುಪ್ಪ ಬಾಂಡ್ಲೆಗೆ ಹಾಕೊಂಡ್ಬಿಟ್ಟು ಜೀರಿಗೆ ಒಗ್ಗರಣೆ ಹಾಕೋಬೇಕು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು 1 ಸ್ಪೂನ್ ತುಪ್ಪ ಹಾಕೊಂಡು 1-2 ಸ್ಪೂನು ಜೀರಿಗೆ ಇಟ್ಕೊಂಡಿದ್ದೀನಿ. ಇದನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಬಿಸಿ ಇದೆ ಬಾಂಡ್ಲೆ, ಒಂಚೂರು ಫ್ರೈ ಮಾಡ್ಕೊಂಡ್ರೆ ಸಾಕು. ಮತ್ತೆ ಇದು ಅಕ್ಕಿಗೆ ಹಾಕ್ತಾ ಇದ್ದೀನಿ, ಅಕ್ಕಿಗೆ ಬಾಂಡ್ಲೆದು. ಒಂದ್ಸಲಿ ಹಿಂಗೆ ಕಲಕ್ ಬಿಡ್ಬೇಕು, ಮಿಕ್ಸ್ ಆಗತ್ತೆ ಮಸಾಲೆ ಎಲ್ಲ. 1 ಬಟ್ಲು ಬಟಾಣಿ ಇಟ್ಕೊಂಡಿದ್ದೀನಿ, 1 ಬಟ್ಲು ಬಟಾಣಿ ಇದಕ್ಕೆ. ಮತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ ತುರಿದಿರೋದ್ರಲ್ಲಿ ಅವ್ರವ್ರಿಗೆ ರುಚಿಗೆ ತಕ್ಕಷ್ಟು ಹಾಕೋಬಹುದು. ಕಡೆಯಲ್ಲಿ ಇದು 2 ಹಾಕ್ತೀನಿ. ಇದನ್ನ ನಾನು ಇವಾಗ ಇದ್ರೊಳಗೆ ಇಡ್ತೀನಿ, ರೈಸ್ ಕುಕ್ಕರ್. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ರೆಡಿ ಆಗಿದೆ. ಆಲ್ರೆಡಿ ನಾವು ತುರಿದಿಟ್ಕೊಂಡಿದ್ದು ಕೊಬ್ಬರಿಯನ್ನು ಹಾಕ್ತಾ ಇದ್ದೀರಾ? ಕೊಬ್ಬರಿ ಮತ್ತೆ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ದೀವಿ. ಅರ್ಧ ಕೊಬ್ಬರಿ, ಅರ್ಧ ತೆಗೆದಿದ್ದೀವಿ. ಅದನ್ನ ಈಗ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀವಿ. ಇಲ್ಲ, ಹಸಿ ಕೊಬ್ಬರಿ ಸೊ ಇವಾಗ ಅದ್ರ ಮೇಲೆ ತುಪ್ಪ ಹಾಕ್ಬೇಕಾ? ತುಪ್ಪ ಹಾಕ್ಬೇಕು. ಆಗ ನೀವು ತೆಗೆದಿಟ್ಕೊಂಡಿದ್ದು ಅರ್ಧ ಹಾಕಿದ್ರೆ ಅರ್ಧ ಇವಾಗ ಮಟ್ಟಿಗೆ ಹಾಕಿದ್ದೆ, ಸ್ವಲ್ಪ ಇದಕ್ಕೆ ಹಾಕಿದ್ದೆ, ಫೌಂಡ್ಲಿ ಬಾತ್ಗೆ ಸ್ವಲ್ಪ ಹಾಕಿದ್ದೆ, ಮಿಕ್ಕಿದ್ದು ಇದಕ್ಕೆ. ತಿಂದು ನೋಡಿ ರುಚಿ ಹೇಳಿ. ಸೊ ಫೈನಲ್ ಆಗಿ ಫೌಂಡ್ಲಿ ಬಾತ್ ರೆಡಿ ಮಾಡಿಕೊಟ್ಟಿದ್ದಾರೆ. ಇದರ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದರ ಜೊತೆಗೆ ಸೌತೆಕಾಯಿ, ಟೊಮೆಟೊ, ಮೊಸರು ಹಾಕಿ ಮೊಸರು ಬಜ್ಜಿ ಮಾಡಿದ್ದಾರೆ. ರುಚಿ ನೋಡ್ತಾ ಇದ್ದೀನಿ.
ಬಿಸಿ ಬಿಸಿ ಫೋಂಡ್ಲಿ ಬಾತ್. ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ಮಸಾಲೆ ಬಾತು ಮಸಾಲೆ ಬಾತ್ ಆ ಮಸಾಲೆಗಳೆಲ್ಲ ಜಾಸ್ತಿ ಇದ್ರೆ ಮೈಲ್ಡ್ ಆಗಿದೆ ಮಸಾಲೆ. ಮೈಲ್ಡ್ ಆಗಿ ಹಾಕಿರೋದು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕುಮಾರರಾಮಚಂದ್ರ ಅವರೇ, ನಮ್ಗೆ ಇವತ್ತು ಒಂದು ಒಳ್ಳೆ ಅಡಿಗೆ ರೆಸಿಪಿಯನ್ನು ಹೇಳ್ಕೊಟ್ಟಿದ್ದೀರಾ. ಬಹಳ ರುಚಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗಾಗಿ ನಮ್ಮ ಪಾಕದರ್ಪಣ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೊಂದು ಮೊಮೆಂಟ್ ನೆನಪಿನ ಕಾಣಿಕೆ. ಥ್ಯಾಂಕ್ ಯು.